वस्तु सर्पेभ्यो एकेति पृथिवी मनो ये अंतरिक्षे ये दिवेभ्यः सर्पेभ्यो नमः शतमानं भवति शताय पुरुषः शतेन्द्रियायुष्येवेन्द्रिये प्रतिष्ठति ದೇವಸ್ಥಾನದಲ್ಲಿ ಜನ ಜಾಸ್ತಿ ಆರಾಧನೋತ್ಸವ ಬಂತು ನೋಡಿ ರಶ್ಶು ಅಲ್ಲಿ ಮಾತಾಡಕ್ಕಾಗಲ್ಲ ಅಂತ ನಾಗರಕಟ್ಟೆಗೆ ಬರಕ್ಕೆ ಹೇಳಿದೆ ನಮ್ಮ ದೇವಿ ಜಾತಕ ನೋಡಿ ಅಂತ ಹೇಳಿದ್ದೆ ಆರಾಧನೋತ್ಸವ ದಿನನೇ ಇವಳು ನಿಶ್ಚಿತಾರ್ಥ ಇವತ್ತು ಮನೆಯಲ್ಲಿ ಗಲಾಟೆಯಾಗಿ ಇವಳಿಗೆ ಏಟ್ ಬಿದ್ದಿದೆ ಹೇಗಿದೆ ದೇವಿ ಮುಂದಿನ ಬದುಕು ಕಿರೀಟ ರಿಪೇರಿ ಆಗಲ್ವೇನೋ ಆರಾಧನೋತ್ಸವ ನಿಂತೋಗತ್ತೇನೋ ಅನ್ನೋ ಮನಸ್ಸಿನಲ್ಲಿ ಅಂತೂ ಸದಾಶಿವ ರಿಪೇರಿ ಮಾಡ್ದ ನಾನೇನೋ ಕೇಳಿದ್ರೆ ನೀವ್ ಏನೇನೋ ಹೇಳ್ತಿದ್ದೀರಲ್ಲ ತಂತ್ರಿಗಳೇ ನೋಡ್ಲಿಲ್ವಾ ನೀವು ಜಾತಕನ ನಿಮ್ಮಮ್ಮ ದೇವಿ ನಿಶ್ಚಿತಾರ್ಥ ದಿನ ಪೊಲೀಸ್ ಸ್ಟೇಷನ್ ನಿಲ್ಲಿಸ್ತೀನಿ ಅಂತ ಕೂತಿದ್ದಾಳೆ ಅವಳನ್ನ ಏಯ್ ವಿಜಯ ಶಂಖದಲ್ಲಿ 9 ವರಗಳು ಇತ್ತೋ ಇಲ್ವೋ ಆ ಶಂಖಕ್ಕೋಸ್ಕರ ಕೇಶವನಾಥರು ನಿನ್ನನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ರೋ ಇಲ್ವೋ ಅದೆಲ್ಲ ನಂಗೆ ಈಗ ಗೊತ್ತಾಗಬೇಕು ಸುಳ್ಳು ಹೇಳಬಾರ್ದು ನೀನು ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಅವರೆಲ್ಲ ಏನಾದ್ರೂ ಹಾಳು ಮಾಡ್ಕೊಂಡು ಸಾಯ್ಲಿ ನೀನ್ ಸುಮ್ಮನೆ ಇದ್ಬಿಡು ಅಂತ ಡಿಪೋಯಿಂದ ಸುಸ್ತಾಗಿ ಬಂದಿದ್ದೀನಿ ಸುಮ್ಮನೆ ಕುಣಿಸ್ಬೇಡಿ ನನ್ನ ಸುಮ್ಮನೆ ಇದ್ಬಿಡಿ ಅಪ್ಪ ಸುಳ್ಳು 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 ಮಹಾನ್ ಸುಳ್ಳುಗಾರ ನೀನು ಕೇಶವನಾಥರು ಯಾವ್ದಾರ ಹಲ್ಕ ಕೆಲಸ ಒಪ್ಸಿರ್ತಾನೆ ಅದನ್ನ ಮಾಡಕ್ ಹೋಗಿರ್ತೀಯ ಯಾವನಾದ್ರೂ ಬಡ್ದು ಹಾಕಿರ್ತಾನೆ ನಿನ್ನ ಅದನ್ನ ಮುಚ್ಚೋದಕ್ಕೆ ಸಿಂಪತಿ ಗಿರ್ಸೋದಕ್ಕೆ ದೊಡ್ಡಪ್ಪನ ಡಿಪೋ ಹಾಕಿಸ್ಕೊಳ್ಳೋದಕ್ಕೆ ಫೋಟೋದಲ್ಲಿ ಪೋಸ್ ಕೊಡ್ತಾರಲ್ಲ ಪೋಸು ಹಾಗೆ ಪೋಸ್ ಕೊಡ್ಕೊಂಡ್ ಬಂದಿದ್ಯಾ ನಿನ್ನ ಹಲ್ಕಟ್ಟಂದು ಮಗನ್ ಮೇಲೆ ನಂಬಿಕೆನೇ ಇಲ್ವಲ್ಲಪ್ಪ ನಿಮ್ಗೆ ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ ಹೇಳು ಇನ್ ಮುಂದೆ ನೀನು ನನಗೇನು ಕೇಳ್ಬೇಡ ನಾನು ನಿನಗೇನು ಹೇಳಲ್ಲ ಸೇರ್ಕೊಂಡ್ಬಿಡು ಪೊಲೀಸ್ ಕೆಲಸಕ್ಕೆ ಸದ್ಯ ಕಿರೀಟ ಮನೆಯಿಂದ ಹೊರಟ್ರೆ ಸಾಕಾಗಿದೆ ನನಗೆ ನೀವುಗಳು ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಳ್ಳಾಡಬೇಡಿ ನೋಡ್ತಾ ಇರಿ ಏನೇ ಮದ್ವೆ ಎಣ್ಣೆ ಏನೋ ಮರದ್ದಿಮ್ಮಿ ಮದ್ವೆ ಹೆಣ್ಣು ಅಂತ ಅಂದಕ್ಕಾದ್ರೂ ನಾಚ್ಕೋಬಾರ್ದೇನೆ ಏನೋ ನಾಚ್ಕೊಳ್ಳೋದು ಇದ್ದಿದ್ದಂಗೆ ಕೇಳಿಸ್ಕೊಂಡ್ರೆ ಅರೆ ಇದೇನೆ ಯಾರೋ ತೀಡ್ದಂಗಿದೆ ಏ ಸದಾನಂದ ಏನೋ ಅದು ಭಾಷೆ ತೀಡ್ದಂಗಿದೆ ತಿವ್ದಂಗಿದೆ ಅನ್ಕೊಂಡು ಚೆನ್ನಾಗಿದ್ರೆ ದೊಡ್ಡಪ್ಪ ತಂಗಿ ಮದುವೆಗೆ ತಿಂಗಳು ಮುಂಚೆನೆ ಬಂದು ಟಿಕಾಣಿ ಹೂಡ ಹಾಕಾಂತಿದೆ ಯಾಕೆ ಬಂದ್ರಿ ಅಂತ ಕೇಳೋಕಾಗದೆ ಈಗ ಮಾತಾಡ್ತಿದ್ದೀರಾ ಭಾವ ನಿಶ್ಚಿತಾರ್ಥದ ಮನೆ ಕಿರೀಟ ರಿಪೇರಿ ಆಗಿದೆ ಕಿರೀಟ ಹೊರಡುತ್ತೆ ಅಂತ ಗೊತ್ತಾಯ್ತು ಅಕ್ಕಂಗೇನಾದ್ರೂ ಸಹಾಯ ಆಗತ್ತೇನೋ ಅಂತ ಬಂದ್ವಿ ನಾನ್ ಬರ್ತಿರ್ಲಿಲ್ಲಪ್ಪ ಇವನೇ ಕರ್ಕೊಂಬಂದ ಅಯ್ಯ ತೆಗಿ ಎಲ್ಲೇ ಮಹಾಬಲ ಬರ್ಲಿಲ್ವ ಅವನು ಮನೆಯಲ್ಲಿದ್ರೆ ಹೋಗಿ ಕರ್ಕೊಂಡ್ ಬಾ ಕಿರೀಟ ಮನೆಗೆ ಹೋಗೋದು ಬೇಡ ರಾಹುಕಾಲ ಕೈಗೆ ಕಂಕಣ ಕಟ್ಕೋ ಇಲ್ದಿದ್ರೆ ರಿಪೇರಿ ಮಾಡೋಕ್ಕಾಗಲ್ಲ ಅನಾಹುತಗಳಾಗುತ್ತೆ ಬೀದಿಗೆ ಬರ್ತೀಯ ಅಂತೆಲ್ಲ ಹೇಳಿದ್ದ ತಪ್ಪಿಸ್ಬೇಡ್ವೋ ನೀನ್ ಇದನ್ನ ಹೇಳ್ಬೇಕೇನೆ ತಂಗಿ ಮದ್ವೆ ನಿಷ್ಠೆ ದಿವಸ ಅಣ್ಣನಾಗಿರ್ತೀನಿ ನನಗೆ ಅವನ ಮೇಲೆ ಕೋಪ ಅಷ್ಟೇ ನಿನ್ನ ಮೇಲೆ ಪ್ರೀತಿ ಗೌರವ ಕಡಿಮೆ ಆಗಿಲ್ಲ ಕಣೆ ಬಂದೇ ಬರ್ತೀನಿ ಇದ್ದೇ ಇರ್ತೀನಿ ಇರೋಳೊಬ್ಳೆ ತಂಗಿ ಅವಳ ಲಗ್ನ ಪತ್ರಿಕೆ ತಪ್ಪಿಸಿ ಜೀವನ ಇಡೀ ಅಪರಾಧಿ ಭಾವದಲ್ಲಿ ಒದ್ದಾಡಕ್ಕೆ ನನಗೆ ಇಷ್ಟ ಇಲ್ಲ ಕಣೆ ಬರ್ತೀನಿ ಬಿಡೆ ನಗೆ ನಾಡಿದ್ದು ಆರಾಧನೋತ್ಸವ ದೇವಸ್ಥಾನದಲ್ಲಿ ಬಹಳ ಕೆಲಸಗಳಿದಾವೆ ಡೇ ಅಂಡ್ ನೈಟ್ ನೀನು ಗೋವಿಂದ ಸ್ವಾಮಿ ಇರಬೇಕು ದೇವಳದಲ್ಲಿ ಆಗ್ಬಾರ್ದಿತ್ತು ಕಣಲ್ಲಿ ಕಿರೀಟದ ರಿಪೇರಿ ನೀನು ಈಗಲೂ ಕೈ ಜೋಡಿಸು ಏನಾದ್ರು ಎಡವಟ್ ಮಾಡೋಣ ನಾಳೆಗೆ ಹುಳ ಬೀಳುತ್ತೆ ನಾನೇನಾದ್ರೂ ಹಾಗೆ ಮಾಡಿದ್ರೆ ಇನ್ನು 2 ದಿನ ಎರಡನ್ನು ಮುಚ್ಕೊಂಡು ಸುಮ್ಮನೆ ಇದ್ರೆ ಉಸಿರು ಇರುತ್ತೆ ಇಲ್ಲ ಅಂದ್ರೆ ಸ್ಮಶಾನದಲ್ಲಿ ನಿನ್ನ ಹೆಸರು ಇರುತ್ತೆ ಬರಲಾ ಈಗ ಕಿರೀಟ ಅಣ್ಣನ ಚಿನ್ನದ ಅಂಗಡಿ ಕಡೆ ಹೊರಡುತ್ತೆ ಗೇಟಿನ ಎಡಕ್ಕೆ ತಿರುಗಿದ್ರೆ ಚಿನ್ನದ ಅಂಗಡಿ ಸಿಗುತ್ತೆ ಗೇಟಿನ ಬಲಕ್ಕೆ 13 ಕಿಲೋಮೀಟರ್ ಹೋದ್ರೆ ನದಿ ಲಾಂಚ್ ಮೂಲಕ ನದಿ ದಾಟ್ ಹೋದ್ರೆ ಕನ್ಯಾಕುಮಾರಿಗೆ ದಾರಿ ಅಂತ ಬೋರ್ಡ್ ಇದೆ ಆ ಕಡೆ ಹೊರಟ್ಬಿಡು ಕಿರೀಟ ಮಾರಿದ್ರೆ 30 ಲಕ್ಷ ರೂಪಾಯಿ ಸಿಗುತ್ತೆ 5 × 6 ತಲೆಗೆ 5 ಲಕ್ಷ ಅಂದ್ರೆ 6 ಅಳಿಯಂತ್ರ ಬೇಡಿಕೆ ಈಡೇರಿಸಬಹುದು ಮಾರ್ಬಿಡೋಣ ಕಿರೀಟನ